ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತ. ಇವತ್ತು ನಾನೊಂದು ರುಚಿಕರವಾದಂತಹ ಕೇವಲ 15 ನಿಮಿಷದಲ್ಲಿ ಮಾಡುವಂತಹ ಒಂದು ಬಾಳೆಹಣ್ಣಿನ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತುಂಬ ರುಚಿಯಾದಂತಹ ತುಂಬ ಸಿಹಿಯಾದಂತಹ ಈ ಬಾಳೆಹಣ್ಣಿನ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬಾಳೆಹಣ್ಣು ಮಾತ್ರ ತಿಂದು ಬೇಜಾರಾಗುವಾಗ ಈ ರೀತಿ ಪಟಾಪಟ್ ಅಂತ ಒಂದು ಸ್ವೀಟನ್ನು ಮಾಡಿ ತಿನ್ನಿ, ತುಂಬ ರುಚಿಯಾಗಿರ್ತದೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈ ರುಚಿಕರವಾದಂತಹ ಸ್ವೀಟನ್ನು ಫಟಾಫಟ್ ಅಂತ ಪ್ರಿಪೇರ್ ಮಾಡುವ. ನೋಡಿ, ನಾನಿಲ್ಲಿ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೊಂದು 3 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿಕೊಂಡಿದ್ದೇನೆ. ಹಾಗೆ 1 ಚಮಚ ಆಗುವಷ್ಟು ಗೋಡಂಬಿ, ಇಷ್ಟನ್ನು ಹಾಕಿ ತುಪ್ಪದಲ್ಲಿ ಒಂದು ನಿಮಿಷ ಫ್ರೈ ಮಾಡಿಕೊಳ್ಳಿ. ಇನ್ನಿದಕ್ಕೆ ನೋಡಿ, ನಾನಿಲ್ಲಿ ಒಂದು ಅರ್ಧ ಬಾಳೆಹಣ್ಣನ್ನು ಹಾಕಿಕೊಳ್ತಾ ಇದ್ದೇನೆ. ಅರ್ಧ ಬಾಳೆಹಣ್ಣನ್ನು ನೋಡಿ ಈ ರೀತಿ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಇದನ್ನೀಗ ತುಪ್ಪದಲ್ಲಿ ಬಾಳೆಹಣ್ಣು ಚೆನ್ನಾಗಿ ಬೇಯಬೇಕು. ತುಪ್ಪದಲ್ಲಿ ಬಾಳೆಹಣ್ಣು ಬೆಂದರೆ ಒಂದು ಒಳ್ಳೆ ಘಮ, ಹಾಗೆ ಒಂದು ಒಳ್ಳೆ ರುಚಿ ಇರ್ತದೆ. ಅದಕ್ಕಾಗಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಾಳೆಹಣ್ಣನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈ ರೀತಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಬಾಳೆಹಣ್ಣೆಲ್ಲ ಆಗ ಚೆನ್ನಾಗಿ ಬೇಯ್ತದೆ. ಈ ಬಾಳೆಹಣ್ಣನ್ನು ಒಂದ್ಸಲ ಸ್ಮ್ಯಾಶ್ ಮಾಡಿ ನೋಡಿ ಈ ರೀತಿ ಇದು ಕಟ್ಟಾದರೆ ಚೆನ್ನಾಗಿ ತುಪ್ಪದಲ್ಲಿ ಬೆಂದಿದೆ ಅಂತ ಅರ್ಥ. ಇನ್ನು ಈ ಬಾಳೆಹಣ್ಣನ್ನು ನಾವು ಸುಲಭದಲ್ಲಿ ಸ್ಮ್ಯಾಶ್ ಮಾಡಿಕೊಳ್ಬಹುದು. ನಾನಿಲ್ಲಿ ಸ್ಮ್ಯಾಶ್ನರ್ನ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಸ್ಮ್ಯಾಶ್ನರ್ ಇಲ್ಲ ಅಂತಾದರೆ ನೀವು ಗ್ಲಾಸಿನಲ್ಲಿ ಕೂಡ ಮಾಡಿಕೊಳ್ಬೋದು. ಈ ರೀತಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಬಾಳೆಹಣ್ಣೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಸ್ಮ್ಯಾಶ್ ಆಗಲಿ. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಮಕ್ಕಳೆಲ್ಲ ಬೇಗ ಬೇಕು ಅಂತ ಕೇಳುವಾಗ ಈ ರೀತಿ ಒಂದು ಅರ್ಧ ಬಾಳೆಹಣ್ಣು ಹಾಕಿ ಈ ರೀತಿ ಮಾಡಿಕೊಡಿ, ತುಂಬ ರುಚಿಯಾಗಿರ್ತದೆ, ತುಂಬ ಬೇಗ ಕೂಡ ಆಗ್ತದೆ. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡಿದ ಮೇಲೆ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪದಲ್ಲೇ ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಇಷ್ಟ ಆದರೆ ಸಾಕು. ಇನ್ನಿದಕ್ಕೆ ನಾನು 1.5 ಚಮಚ ಆಗುವಷ್ಟು ಕಡಲೆ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ಹಸಿ ಕಡಲೆ ಹುಡಿ. ಇದನ್ನು ನೋಡಿ ಹಾಕಿ ಈ ರೀತಿ ಚೆನ್ನಾಗಿ ಪುನಃ ಮಿಕ್ಸ್ ಮಾಡಿಕೊಳ್ಳಿ. ಇದು ಒಂದು 3 ರಿಂದ 4 ನಿಮಿಷ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಕೂಡ ಕಡಲೆ ಹುಡಿ ಕೂಡ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಈ ರೀತಿ ತುಪ್ಪ ಹಾಕಿ ಪುನಃ, ನಾನಿಲ್ಲಿ ತುಪ್ಪದ ಅಂಶ ಕಡಿಮೆ ಆಯಿತು ಅಂತೇಳಿ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಹುರಿದುಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ, ಮೀಡಿಯಂ ಫ್ಲೇಮಲ್ಲಿ ಇರಲಿ. ನೋಡಿ, ಈ ರೀತಿ ಕೈ ಆಡಿಸ್ತಾ ಇರಿ. ಕೈ ಬಿಟ್ಟ ಕೂಡಲೇ ಅದು ತಳ ಹಿಡಿತದೆ. ಕೈ ಬಿಡಲಿಕ್ಕೆ ಹೋಗಬೇಡಿ. ಇದರಲ್ಲಿ ಯಾವುದೇ ಪಸೆ ಅಥವಾ ನೀರಿನ ಅಂಶ ಇಲ್ಲದ ಕಾರಣ ನೀವು ಕೈ ಬಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇದಿಷ್ಟ ಆದರೆ ಸಾಕು. ಇನ್ನಿದಕ್ಕೆ 1 ರಿಂದ 1.5 ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಒಂದು ಅರ್ಧ ಚಮಚ ಸಕ್ಕರೆ ಕೂಡ ಸಾಕು. ಸಿಹಿ ಪರ್ಫೆಕ್ಟಾಗಿ ಬೇಕು ಅಂತಾದರೆ 1.5 ಚಮಚ ಹಾಕಿ, ಕಡಿಮೆ ಬೇಕು ಅಂತಾದರೆ ಅರ್ಧ ಚಮಚ ಸಾಕು. ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಲ್ಲಿ ಯಾವುದೇ ಕಷ್ಟ ಇಲ್ಲ, ಹಾಗೆ ತುಂಬ ಸುಲಭದಲ್ಲಿ ತುಂಬ ಈಸಿಯಾಗಿ ಮಾಡಿಕೊಳ್ಬೋದು. ನೋಡಿ, ಮಿಕ್ಸ್ ಮಾಡಿ ಇಷ್ಟ ಆದರೆ ಸಾಕು. ಇನ್ನು ಸೈಡಲ್ಲೆಲ್ಲ ತುಪ್ಪ ಬಿಟ್ಟುಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟಾದರೆ ನಮ್ಮ ರುಚಿಕರವಾದಂತಹ ಒಂದು ಬಾಳೆಹಣ್ಣಿನ ಸ್ಪೆಷಲ್ ಆದಂತಹ ಸ್ವೀಟ್ ರೆಡಿಯಾದ ಹಾಗೆ. ಈ ರೀತಿ ಕೈ ಆಡಿಸುವುದನ್ನು ಮಾತ್ರ ನಿಲ್ಲಿಸಬೇಡಿ. ನೋಡಿ, ಸೈಡಲ್ಲೆಲ್ಲ ತುಪ್ಪ ಬಿಟ್ಟುಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನಿದಕ್ಕೆ 1 ಚಿಟಿಕೆ ಆಗುವಷ್ಟು ಏಲಕ್ಕಿ ಹುಡಿಯನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅಷ್ಟಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ತುಂಬ ರುಚಿಯಾಗಿರ್ತದೆ. ಬೇಕಿದ್ರೆ ತಣ್ಣಗಾದ ಮೇಲೆ ಕೂಡ ಸರ್ವ್ ಮಾಡ್ಬೋದು. ನೋಡಿ, ತುಪ್ಪ ಎಲ್ಲ ಸೈಡಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿ ಬಿಟ್ಟುಕೊಳ್ತಾ ಇದೆ. ಇಷ್ಟ ಆದರೆ ಸಾಕು. ಸ್ನೇಹಿತರೆ, ಈ ತುಪ್ಪದಲ್ಲಿ ಮಾಡಿದಂತಹ ಬಾಳೆಹಣ್ಣಿನ ಒಂದು ಹೊಸ ರುಚಿಗೆ, ಹೊಸ ಸಿಹಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಸ್ನೇಹಿತರೆ, ಮಕ್ಕಳೆಲ್ಲ ಈಗಲೇ ಸ್ವೀಟ್ ಬೇಕು ಅಂತ ಅರ್ಜೆಂಟ್ ಮಾಡಿ ಕೇಳುವಾಗ ಈ ರೀತಿ ಮಾಡಿ ಕೊಡಿ. ತುಂಬ ರುಚಿಯಾಗಿ ತುಂಬ
ಹೆಲ್ದಿಯಾಗಿರ್ತದೆ. ಇಲ್ಲಿ ನೀವು ಡ್ರೈ ಫ್ರೂಟ್ಸ್ ಬೇಕಿದ್ರೆ ಗೋಡಂಬಿ ಅಥವಾ ಪಿಸ್ತಾ ಯಾವುದು ಬೇಕಿದ್ರೂ ಹಾಕಿಕೊಳ್ಬೋದು. ಗೋಡಂಬಿ ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಕೂಡ ಹಾಕಿಕೊಳ್ಳಿ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.